ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದು ಮಾಡಿದ್ವಲ್ಲ ಕ್ರೀಮಿಂಗ್, ಇದನ್ನ ಈಗ ಇದ್ರಲ್ಲಿ ಹಾಕಬೇಕು. ಇದು ಲಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಈ ಬ್ಯಾಟರನ್ನು ನೋಡಿ, ಜಾಸ್ತಿ ವಾಟ್ರಿ ಆಗೂ ಇಲ್ಲ, ತುಂಬ ತಿಕ್ಕಾಗೂ ಇಲ್ಲ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇದನ್ನ ಬೇಕ್ರಿ ಪ್ಯಾನಲ್ಲಿ ಹಾಕ್ಬೇಕು ಮೇಡಮ್. ಇದನ್ನ ಈಗ ಮೋಲ್ಡ್ ಅಂತಾರಲ್ಲ, ಮೋಲ್ಡ್ ಅಂತೀವಿ ನಾವು, ಅದೇ ಥರ ಬೇಕ್ರಿನ ಅದನ್ನ ಚೆನ್ನಾಗಿ ಗ್ರೀಸ್ ಮಾಡಿರಬೇಕು. ಗ್ರೀಸ್ ಮಾಡಿದ ಮೇಲೆ ಬಟರ್ ಪೇಪರ್ ಹಾಕಿರಬೇಕು. ಅಂತ ಪ್ಯಾನ್ ರೆಡಿ ಮಾಡ್ಕೊಂಡಿದ್ದೀನಿ, ಕೊಡ್ತೀರಾ? ಹಾಂ, ಇದೆ. ಆಗ ಇದು ಅಂಟ್ಕೊಳ್ಳೋದಿಲ್ಲ ಮತ್ತೆ ಕರೆಕ್ಟಾಗಿ ಆಚೆ ಬರುತ್ತೆ. ಹೇಳಿದೆ ಕೇಕ್ ಬಂದ್ಬಿಟ್ಟು ರೈಸ್ ಆಗುತ್ತೆ ಅಂತ ಓವನ್ ಇಡಬೇಕಾದ್ರೆ, ಅದಕ್ಕೆ ಇದು ಹಾಫ್ ಹಾಕಿದ್ರೆ ಸಾಕು. ಮತ್ತು ಇದನ್ನ ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಇದಕ್ಕೆ ನಾನು ಬರೀ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ನಿಮಗೆ ಇದು ಬೇರೆ ಏನೋ ಫ್ರೂಟ್ಸು ಆಪ್ರಿಕಾಟ್ಸ್ ಅಂತ ಸಿಗುತ್ತೆ, ಡ್ರೈಡ್ ಆಪ್ರಿಕಾಟ್ಸ್, ಅದು ಬೇಕಾದ್ರೂ ಹಾಕ್ಬೋದು. ಮತ್ತು ಈ ಟೂಟಿ ಫ್ರೂಟಿ ಕೂಡ ಓವನಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸ್ವಲ್ಪ ಜನ ಅದು ಈ ಟೇಸ್ಟ್ನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ. ಅಂದಾಗೆ ನಾನು ಕೈಯಲ್ಲಿಂದ ಹಾಕ್ತೀನಿ ನಾನು. ಈಗ ಇದು ಕೇಕ್ ರೆಡಿ ಇದೆ, ಐ ಮೀನ್ ಕೇಕ್ ಬ್ಯಾಟರ್ ರೆಡಿ ಇದೆ. ಈಗ ಇದನ್ನ ಓವನ್ ಇಡಬೇಕು. ಈಗ ಇಟ್ಟು ಆಲ್ರೆಡಿ 25 ಮಿನಿಟ್ಸ್ ಆಗಿದೆ. ಡೈರೆಕ್ಟಾಗಿ ಅಲ್ಲೇ ಇಟ್ಬಿಡೋಣ ಮೇಡಮ್. ಈಗ ಎಷ್ಟೊತ್ತು ಇಡಬೇಕು ಇದು? ಈಗ 170 ಡಿಗ್ರೀಸ್ ಇರಲಿ, 20 to 25 ಮಿನಿಟ್ಸ್ ಇಡೋಣ ಮೇಡಮ್. ಈಗ ಗಟ್ಟಿ ಇದೆಯಾ? ಕೇಕ್ಗಳನ್ನ ಮಾಡಿದಾಗ ಫ್ಲಾಪ್ ಆಗೋದು ಯಾವಾಗಲೂ ಜಾಸ್ತಿ ಅಲ್ಲ? ಇಲ್ಲಿ ನೀವು ಇಬ್ಬರೇ ಇದ್ದೀರಲ್ಲ, ಸೊ ಸ್ವೀಟ್ ಕ್ರಿಸ್ಮಸ್ ಕೇಕ್ ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅತ್ಯಂತ ಈಸಿಯಾಗಿ ಕ್ರಿಸ್ಮಸ್ ಕೇಕನ್ನು ಮಾಡೋದು ಹೇಗೆ ಅಂತ ವೆಂಕಟೇಶ್ ನಮಗೆ ತಿಳಿಸ್ಕೊಟ್ರು. ಈಗ ನಮ್ಮ ಎಲೆಕ್ಸನ್ ಸ್ಯಾಟರ್ಡೇ ಸವಿರುಚಿಯಲ್ಲಿ ಒಂದು ಬ್ರೇಕ್ನ ತಗೊಳ್ಳುವಂಥ ಸಮಯ. ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಬ್ರೇಕ್ನ ನಂತರ. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ ಸವಿರುಚಿ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ. 3 ನಿಮಿಷದಲ್ಲಿ ನೀನು ಎಲ್ಲಿರ್ತೀಯ? ರೈಟ್ ಅಲ್ಲ, ರೈಟ್ ನಾವ್. ಟಿಂಗ್ ಟಾಂಗ್. ನಿನಗೋಸ್ಕರ ಬಂದಿಲ್ಲ, ಓಕೆ? ನೀನು ಮೊದಲು ಫೋನ್ ಇಡು. ಮೊದಲು ನೀನು ಇಡು. ಪ್ರತಿ ಡ್ರಾಮಾದ ಇಂಟರ್ವಲ್ ಆಕ್ಟ್ 2 ಪಾಪ್ಕಾರ್ನ್. ನನಗೆ ಮ್ಯಾಂಗೋ ಬೇಕು. ಒಂದು ಕಾಲ ಖಟ್ಟ. ಹೆಚ್ಚು ಕಮ್ಮಿ ಹೀಗೆ ಇರೋದು. LICಯ ಜೀವನ್ ಸರಲ್ ಪಾಲಿಸಿ. ಮಾಸಿಕ ಪ್ರೀಮಿಯಂ ನೀವು ಆಯ್ಕೆ ಮಾಡಿದಷ್ಟು. ಲೈಫ್ ಕವರ್ ಪಡೆಯಿರಿ 250 ಪಟ್ಟು. ಪ್ರತಿಯೊಂದು ಅಗತ್ಯದ ಪೂರೈಕೆ ಆಗ್ಲಿ. ಅಪ್ಪ ಅಮ್ಮ ತಿಂಡಿ ಕೊಡ್ತಾಳೆ ನೋಡು. ಘಮ ಘಮ ಅಂತ ಪರಿಮಳ ಕಣ್ಣಲ್ಲಿ ಕಾಣುತ್ತೆ ನೋಡು. ರುಚಿ ನೋಡ್ತಾ ಹಾಗೆ ಒಂದು ಲುಕ್ ಕೊಡ್ತಾರೆ ನೋಡು. ಆಮೇಲೆ ನಮ್ ಜ್ಞಾಪಕ ಮಕ್ಕಳೇ, ರೇವತಿ ತುಪ್ಪ, ಗಮಗಮಿಸುವ ತುಪ್ಪ. ರೇವತಿ ತುಪ್ಪದ ರುಚಿ, ಅಮ್ಮನ ಕೈ ರುಚಿ, ಸಖತ್ ಕಾಂಬಿನೇಷನ್. ಏನೋ ಮಿಸ್ಸಿಂಗ್ ಇದೆ ಕಣೋ. ಹೊಸ ವೀಟ್ ಹೇರ್ ರಿಮೂವಲ್ ಕ್ರೀಮ್ ಈಗ ಡಬಲ್ ಮಾಯಿಶ್ಚರೈಸರ್ ಜೊತೆಗೆ. ಇದು ನನಗೆ ನೀಡುತ್ತದೆ ಸ್ಮೂತ್ ಮತ್ತು ಗ್ಲೋಯಿಂಗ್ ಸ್ಕಿನ್, ಅದು ಕೂಡ ಕೇವಲ 3 ನಿಮಿಷಗಳಲ್ಲಿ. ಇನ್ನೊಂದು ಬಾರಿ ಮಾಡೋಣ. ವೀಟ್ ಒಂದು ಸುಂದರ ಅನುಭವ. KLF ನಿರ್ಮಲ್ ಕೊಬ್ಬರಿ ಎಣ್ಣೆ, ಅದೇ ಶುದ್ಧತೆ, ಅದೇ ಸುವಾಸನೆ, ಅದೇ ಗುಣಮಟ್ಟ,
ಆದ್ರೆ ಹೊಸ ಚಿಹ್ನೆಯೊಂದಿಗೆ. ಈಗ KLS ನಿರ್ಮಲ್ ಕೊಬ್ಬರಿ ಎಣ್ಣೆ ಜೊತೆ ಸುಂದರವಾದ ಕೇಶವನ್ನು ಉಚಿತವಾಗಿ ಪಡೆಯಿರಿ. ಶುದ್ಧ ತುಪ್ಪ, ಮರಳು ಮರಳಾಗಿ ಘಮ ಘಮ ತುಪ್ಪ, ಮರಳು ಮರಳಾಗಿ ರುಚಿ ರುಚಿ ತುಪ್ಪ. ಅದಕ್ಕೋಸ್ಕರನೇ ನನ್ ಚಿನ್ನಂಗೆ GRB ತುಪ್ಪ ಮಾತ್ರನೇ ಕೊಡ್ತೀನಿ. ಅಪ್ಪಟವಾದ GRB ಅಗ್ಮಾರ್ಕ್ ತುಪ್ಪ ನೀವು ಕೇಳಿ ಪಡೆಯಿರಿ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾ. ಟೈಗರ್ನ ಹೊಸ ಕ್ರಂಚ್ ಕುಕೀಸ್ ಬರೇ ಎನರ್ಜಿ ಮಾತ್ರವಲ್ಲ, ಹುರುಪು ಮತ್ತು ಮಸ್ತಿಯೂ ಇವೆ. ಹೊಸ ಟೈಗರ್ ಕ್ರಂಚ್ ಫ್ರೂಟ್ ನಟ್ ಕುಕೀಸ್ ಕೇವಲ 5 ರೂಪಾಯಿಗಳಲ್ಲಿ. ಈಗ ಎಲ್ಲರೂ ಆಗುತ್ತಾರೆ ಟೈಗರ್. ರೇವತಿ ತುಪ್ಪದ ರುಚಿಯು ನಮ್ಮ ಕೈ ರುಚಿಯು ಸೇರಿದರೆ ಅದ್ಭುತ ಅಡಿಗೆ, ಹೆಮ್ಮೆ ನಮ್ಗೆ. ರೇವತಿ ತುಪ್ಪ, ಗಮಗಮಿಸುವ ತುಪ್ಪ. ಹಾಯ್ ಬ್ಯೂಟಿಫುಲ್. ಅಬ್ಬಬ್ಬ, ಏನ್ ಫಿಗರ್! ಓ ಮೈ ಗಾಡ್, ಏನ್ ಕಲರ್! ಅದ್ರಲ್ಲೂ ನಿಮ್ಮ ಅತ್ತಿಯ ನೋಡು, ತೆಂಗಿನಕಾಯಿ ಚಟ್ನಿ, ಬಟರ್ಫ್ಲೈ ಇನ್ ಡಿಸೈರ್, ಅದ್ಭುತವಾದ ಪರ್ಫಾರ್ಮೆನ್ಸ್, ರೂಪರಾಸಿ ಎಂದು ಹೇಳುವಂತ ಅಂದವಾದ ಆಕೃತಿ. ಬಟರ್ಫ್ಲೈ ಅನನ್ಯ ಹೊಸತು. ಈಗ ಬಟರ್ಫ್ಲೈ ಡಿಸೈರ್ ಮಿಕ್ಸರ್ ಗ್ರೈಂಡರ್ ಎಕ್ಸ್ಚೇಂಜ್ ಆಫರ್, 1000 ರೂಪಾಯಿ ರಿಯಾಯಿತಿ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾ. ಲೆಕ್ಸನ್ ಕ್ರಿಸ್ಟಲ್ ಆಕ್ವಾ ಸವಿರುಚಿ. ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಲೆಕ್ಸನ್ ಸ್ಯಾಟರ್ಡೆ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟೇಶ್, ಮುಂದೆ ಯಾವ ಅಡುಗೆ ಮಾಡಕ್ ಹೊರಟಿದ್ದೀರಾ? ಈಗ ಮೋಲ್ಡೆಡ್ ಚಾಕ್ಲೇಟ್ ಮಾಡೋಣ ಅಂತಿದ್ದೀನಿ. ಮೋಲ್ಡೆಡ್ ಚಾಕ್ಲೇಟ್ ಸ್ವೀಟ್. ಕ್ರಿಸ್ಮಸ್ ಅಲ್ವಾ ಇವತ್ತು, ಆಫ್ ಕೋರ್ಸ್. ಅದಕ್ಕೆ ಚಾಕ್ಲೇಟ್ಗೆ ಏನೇನು ಬೇಕು? ಇದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಅಂತ. ಡಾರ್ಕ್ ಚಾಕ್ಲೇಟ್. ಇದು ಬಂದ್ಬಿಟ್ಟು ಫುಲ್ ಬ್ಲಾಕಲ್ಲಿ ಸಿಗುತ್ತೆ. ಇದರಿಂದ ಮೆಲ್ಟ್ ಮಾಡಿ ನಾವು ಚಾಕ್ಲೇಟ್ನ ಮಾಡೋದು. ಮತ್ತು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ನಟ್ಸ್ ಅಷ್ಟೇ, ಬಾದಾಮ್ ಮತ್ತು ಗೋಡಂಬಿ. ಬೇಕಾದ್ರೆ ನೀವು ಬ್ಲ್ಯಾಕ್ ಕರೆಂಟ್ ಅಂಥದ್ದು ಇದೆಲ್ಲ ಹಾಕೊಬೋದು. ಸೊ ಏನು ಮಾಡ್ತೀವಿ ಇದನ್ನ? ಈಗ ಇದನ್ನ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದು ಮೆಲ್ಟ್ ಮಾಡ್ಕೊಬೇಕು ಚಾಕ್ಲೇಟ್ನ. ಸೊ ಇದಕ್ಕೆ ಬಾಯ್ಲ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಮಾಡಲೇಬೇಕು. ಇದಕ್ಕೆ ನೀರು ಹಾಕ್ತೀರಾ? ಎಸ್, ಶುದ್ಧವಾದಂಥ ಲೆಕ್ಸನ್ ಕ್ರಿಸ್ಟಲ್ ಆಕ್ವಾ ನೀರನ್ನ ಹಾಕ್ತೀವಿ. ಓಕೆ, ಈಗ ಏನು ಮಾಡ್ತೀವಿ ಇದಕ್ಕೆ ಇನ್ನೊಂದು ಪಾತ್ರೆ ಇಡ್ತೀವಿ. ಇದ್ರ ಮೇಲೆ ಇನ್ನೊಂದು ಪಾತ್ರೆ ಇಡ್ತೀವಿ. ಹೌದು. ಇದು ಸಾಕಾಗುತ್ತೆ. ನೀರಿಷ್ಟೇ ಸಾಕಾಗುತ್ತಾ? ಸಾಕಾಗುತ್ತೆ ಮೇಡಮ್. ಸೊ ಆ ಶಾಖಕ್ಕೆ ಚಾಕ್ಲೇಟ್ ಕರಗುತ್ತೆ ಅಷ್ಟೇ. ಡೈರೆಕ್ಟ್ ಆಗಿ ಬೆಂಕಿ ಮಾಡಿದ್ರೆ ಬರ್ನ್ ಆಗ್ಬಿಡುತ್ತೆ ಚಾಕ್ಲೇಟ್. ಇದಕ್ಕೆ ಫುಲ್ ಚಾಕ್ಲೇಟ್ ಹಾಕೋಣ ಮೇಡಮ್. ಓಕೆ, ಫುಲ್ ಹಾಕ್ಬಿಡಿ. ಕ್ರಿಸ್ಮಸ್ಗೆ ನಾನು ಮುಂಚಿತವಾಗಿ ಕೇಕ್ ಮಾಡಿದ್ದೆ ಅಲ್ಲ, ಆ ಕೇಕ್ನ ಈಗ ಹೋಟೆಲ್ಸಲ್ಲಿ ನಾವು 1 ಮಂತ್ ಮುಂಚೆನೇ ಅದು ನಾನು ಈಗ ರಮ್ನ ಸೋಕ್ ಮಾಡಾಕ್ತೀನಿ, ಸೋಕ್ ಮಾಡಿದ್ದೆ. ಅದೇ ರೀತಿ ಅವರು ರಮ್ಮು ಮತ್ತು ವೈನ್ ಜೊತೆ ಸ್ವಲ್ಪ ಸೆಲೆಬ್ರಿಟೀಸ್ನ ಕರೆದ್ಬಿಟ್ಟು ಮಿಕ್ಸ್ ಮಾಡಿರ್ತಾರೆ ಅದನ್ನ. ಅವಾಗ ಇನ್ನೂ ಫುಲ್ ಫರ್ಮೆಂಟ್ ಆಗಿ ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಅದನ್ನ ಸೇಮ್ ಅದನ್ನ ಕ್ರಿಸ್ಮಸ್ ದಿವಸ ಕಟ್ ಮಾಡ್ತಾರೆ. ಇವಾಗ ಮೆಲ್ಟ್ ಆಗ್ತಾ ಬರ್ತಿದೆ ಚಾಕ್ಲೇಟು. ಈ ಚಾಕ್ಲೇಟ್ಸಲ್ಲಿ ವೈಟ್ ಕೂಡ ಬರುತ್ತೆ, ಮಿಲ್ಕ್ ಚಾಕ್ಲೇಟ್. ಅದು ಫುಲ್ ಮಿಲ್ಕಿಂದ ಮಾಡಿರ್ತಾರೆ, ಅದು ಕೂಡ ಮಾಡ್ಬೋದು. ಅದು ಬಂದ್ಬಿಟ್ಟು ಈಗ 1 ಲೇಯರ್ ಬಂದ್ಬಿಟ್ಟು ಈ ಚಾಕ್ಲೇಟ್ ಫ್ಲೇವರ್, 1 ಲೇಯರ್ ಬಂದ್ಬಿಟ್ಟು ಮಿಲ್ಕ್ ಲೇಯರ್ ಮಾಡಿದ್ರೆ ಒಂಥರ ಮಿಲ್ಕಿ ವೇ ಥರ ಚೆನ್ನಾಗಿರುತ್ತೆ ಚಾಕ್ಲೇಟ್. ಅದು 2 in 1 ಆಗುತ್ತೆ. ಮತ್ತು ಇದು ನಾನು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ, ಬರೀ ಚಾಕೋ ಬಾರ್ ಯೂಸ್ ಮಾಡಿಲ್ಲ. ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ. ಒಂಥರ ಬ್ರೋನೋವಿಲ್, ಕ್ಯಾಡ್ಬರಿ ಬ್ರೋನೋವಿಲ್ ಟೇಸ್ಟ್ ಬರುತ್ತೆ ಇದು. ಈಗ 1 ಪೀಸ್ ಈ ಚಾಕ್ಲೇಟ್ನ ಬಂದ್ಬಿಟ್ಟು ಈಗ ಹೌಸ್ ವೈಫ್ ಮನೇಲಿ ಸುಮ್ಮನೆ ಇರ್ತಾರಲ್ಲ, ಅವ್ರು ಕೂಡ ಈ ಚಾಕ್ಲೇಟ್ನ ಬಿಸ್ನೆಸ್ ಮಾಡ್ಬೋದು. ಹೋಮ್ ಮೇಡ್ ಚಾಕ್ಲೇಟ್ ಅಂತ ಸೇಲ್ ಮಾಡ್ಬೋದು. ಸೇಮ್ ಮತ್ತು ನಾವು ಯಾವ ಥರ ಡಿಸೈನ್ ಶೇಪ್ ಬೇಕೋ ಆ ಥರ ಮಾಡ್ಬೋದು. ಈ ಥರ ಮೋಲ್ಡ್ ಸಿಗುತ್ತೆ. ಹಬ್ಬಕ್ಕೋಸ್ಕರ ಸ್ಪೆಷಲ್ ಅಡುಗೆಗಳು ಅಂತೆಲ್ಲ ಹೇಳ್ಕೊಡ್ತಾರೆ ನಿಮಗೆ? ಹೇಳ್ಕೊಡ್ತಾರೆ ಮೇಡಮ್. ಈಗ ಸೇಮ್ ಈಗ ಪ್ಲಮ್ ಕೇಕ್ಸು ಮತ್ತು ಚಾಕ್ಲೇಟ್ಸು ಮತ್ತು ವೈನ್ ಕೂಡ ಹೇಳ್ಕೊಡ್ತಾರೆ. ಓಕೆ ಮೇಡಮ್, ಈಗ ಫುಲ್ ಚಾಕ್ಲೇಟ್ ಮೆಲ್ಟ್ ಆಗಿದೆ ನೋಡಿ, ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಬರ್ತಿದೆ. ಇದನ್ನ ಈಗ ಡಬಲ್ ಬಾಲಿಂಗಿಂದ ತೆಗೆದುಬಿಡೋಣ. ಈಗ ಇದು ಮೋಲ್ಡ್ ಬೇಕಾ ನಿಮಗೆ? ಈಗ ಇದನ್ನ ಮೋಲ್ಡ್ನ
ಫಸ್ಟ್ ಒಂದು ಲೇಯರ್ ಮಾಡೋಣ, ಅದಾದ ಮಧ್ಯದ ನೆಟ್ಸ್ ಬರುತ್ತೆ. ಈಗ ಆ ನೆಟ್ಸ್ನ ಇದ್ರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಅಡಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಯಾರಿಗೂ ನಟ್ಸೇ ಸಿಗಲ್ಲ, ಬರೀ ಪ್ಲೇನ್ ಚಾಕ್ಲೇಟ್ ಥರ ಇರುತ್ತೆ. ಡಿಫ್ರೆಂಟ್ ಶೇಪ್ ಸಿಗುತ್ತೆ ಚಾಕ್ಲೇಟ್. ನೀವು ಬಂದು ಹೆಲ್ಪ್ ಮಾಡಿ ನಾನು. ಈಗ ಇದನ್ನ ಫ್ರಿಜ್ಜಲ್ಲಿ ಇಡಬೇಕು 2 ಮಿನಿಟ್ಸ್. ನಟ್ಸ್ ಹಾಕೋಬೇಡ ಇಲ್ಲ, ಅದಾದ ನಂತರ ಹಾಕಬೇಕು. ನೆಟ್ ಹಾಕಿ ಮತ್ತೆ ಇನ್ನೊಂದು ಲೇಯರ್ ಹೌದು. ಮಾಡಬೇಕು. ಆಗಿರ್ಬೋದಾ ಈಗ? ಆಗಿರ್ತದೆ, ಫಸ್ಟ್ ಸೆಟ್ಟಿಂಗ್ ಆಗಿರುತ್ತೆ. ಈಗ ತೆಗಿ ತೊಗೊಂಬರ್ತೀನಿ. ಖಂಡಿತ. ಆಲ್ರೆಡಿ ಗಟ್ಟಿ ಆಗಿದೆ. ಓಕೆ, ನಾನು ನೋಡ್ತೀನಿ. ಒಂದು ಚಾಕ್ಲೇಟ್ಗೆ ನಾನು ಜಾಸ್ತಿ ನಟ್ಸ್ ಹಾಕಿ ಇಟ್ಕೊತೀನಿ. ಓಕೆ, ಯಾವ್ದು ನಿಮ್ಮದು? ಯಾವುದು? ಇದೆ. ಓಕೆ, ಈಗ ಇದನ್ನ ತಿರ್ಗಾ ಫ್ರೀಜರ್ ಇಡೋಣ ಮೇಡಮ್. ಈ ಥರ ವೇಸ್ಟ್ ಆಗುತ್ತಲ್ಲ ಚಾಕ್ಲೇಟು, ಇದನ್ನ ಕೂಡ ನಾವು ಮನೆಯಲ್ಲಿ ಫ್ರೂಟ್ಸ್ ಏನಾಗಿರುತ್ತಲ್ಲ, ಬನಾನಾ, ಆ್ಯಪಲ್, ಅದು ಬೇರೆ ಇದು ಸುಮ್ಮನೆ ಟಾಪಿಂಗ್ ಆಗಿ ಮಾಡಿ ತಿನ್ಬೋದು. ಮಕ್ಳಿಗೆ ಅದು ಕೂಡ ಇಷ್ಟ ಆಗುತ್ತೆ. ಚಾಕ್ಲೇಟ್ ಸಾಸ್ ಥರ ಆಗಿದೆ ನೋಡಿ ಇದು. ಎಕ್ಸಾಕ್ಟ್ಲಿ. ಈಗ ರೆಡಿ ಆಗಿದೆ. ಆಗಿದೆ, ತೊಗೊಂಬ. ಓ, ಇಷ್ಟು ಈಸಿಯಾಗಿ ಬರುತ್ತಾ ಅದು? ಗ್ರೇಟ್ ಮ್ಯಾನ್. ಈಗ ಹಿಂಗೂ ಕೊಡ್ಬೋದು ನಿಮಗೆ, ಬಟ್ ಇನ್ನು ಚೆನ್ನಾಗಿ ವ್ರ್ಯಾಪ್ ಮಾಡಿ ಒಂದು ಬಂಚ್ ಥರ ಕೊಡೋಣ ಅಂತಿದ್ದೀನಿ. ಎಸ್ ಎಸ್ ಎಸ್, ಕೊಡ್ತೀರಾ? ಖಂಡಿತ. ವ್ರ್ಯಾಪ್ ತೊಗೊಳ್ತೀನಿ. ಆಮೇಲೆ ಇದು ಬೇಕಾ? ಹಾಂ, ತೊಗೊಳ್ತೀನಿ. ಈ ಥರ ವ್ರ್ಯಾಪ್ ಬಂದ್ಬಿಟ್ಟು ಚಾಕ್ಲೇಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಅಟ್ರಾಕ್ಟಿವ್ ಆಗಿರುತ್ತೆ ಕಣ್ಣಿಗೆ. ಸೈಜಿಗೆ ತಕ್ಕಾಗಿ. ಇದು ಸಿಂಪಲ್ ಆಗಿ ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ಯು ಡೋಂಟ್ ಮೈಂಡ್, ನೀವು ಬಂದು ಹೆಲ್ಪ್ ಮಾಡ್ತೀರಾ? ಖಂಡಿತ, ಶೂರ್. ಅಯ್ಯೋ, ಇದರಲ್ಲಿ ಜಾಸ್ತಿ ನಟ್ ಹಾಕೊಂಡಿದ್ದು ಯಾವುದೋ ಏನೋ. ಎಲ್ಲದ್ರಲ್ಲಿ ನಟ್ ಜಾಸ್ತಿನೇ ಹಾಕಿದ್ದೀನಿ ನಾನು. ಓಕೆ, ಅದು ನಿಮ್ಮ ಲಕ್ಕಿದ್ರೆ ನಿಮ್ಗೆ ಅದೇ ಸಿಗುತ್ತೆ. ಓ, ಅಷ್ಟು ನನಗೆ